Fun Bells. ಈ ಮೂರ್ಖ ಯಾಕೆ ಪ್ರತಿದಿನ ಹೀಗೆ ಸಮಯ ವ್ಯರ್ಥ ಮಾಡ್ತಿದ್ದಾನೆ? ಕಳೆದ 15 ದಿನಗಳಿಂದ ನೋಡ್ತಿದ್ದೀನಿ. ಹೀಗೆ ಗಂಟೆಗಟ್ಟಲೆ ನಿಂತಿರ್ತಾನೆ. ಇವತ್ತು ಮಳೆಯಲ್ಲೂ ನಿಂತಿದ್ದಾನೆ. ಆದ್ರೂ ಜನ ಹೇಳ್ತಾರೆ ಮೊಂಟು ಕೋತಿ ತುಂಬಾ ಬುದ್ಧಿವಂತ ಅಂತ. ಹೇ ದೇವಿಯೇ, ನಾನು ನಿನ್ನನ್ನು ಪ್ರಾರ್ಥಿಸಲು ಶುರು ಮಾಡಿ ಇಂದಿಗೆ 16 ದಿನಗಳಾದವು. ಇಂದು ನೀನು ಪ್ರತ್ಯಕ್ಷ ಆಗಲೇಬೇಕು. ನೀನು ಬರುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ. ಈ ಮಂಡಕೋತಿ ಯಾವ ದೇವಿಯನ್ನ ಬರಮಾಡಿಕೊಳ್ಳುತ್ತಿದ್ದಾನೋ? ಒಂದು ಕಾಡಿನಲ್ಲಿ ಮೊಂಟು ಹೆಸರಿನ ಒಂದು ಕೋತಿ ವಾಸಿಸುತ್ತಿತ್ತು. ಅದು ತುಂಬ ದಯಾಳು ಮತ್ತು ಒಳ್ಳೆಯ ಸ್ವಭಾವದ ಕೋತಿಯಾಗಿತ್ತು. ಸಂಜೆಯ ಸಮಯದಲ್ಲಿ ಅದು ಯಾವಾಗಲೂ ಒಂದು ಕಾಲಿನ ಮೇಲೆ ನಿಂತಿತ್ತು ಮತ್ತು ಕೈ ಮುಗಿದು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿತ್ತು. ಇದೇ ಕಾಡಿನಲ್ಲಿ ಕೆಲವು ದಿನಗಳಿಂದ ಮಿಂಕು ಹೆಸರಿನ ಒಂದು ಕೊಕ್ಕರೆ ಕೂಡ ವಾಸಿಸುತ್ತಿತ್ತು. ಅದು ತುಂಬಾ ತುಂಟಾಗಿತ್ತು. ಈ ಮೂರ್ಖ ಯಾಕೆ ಪ್ರತಿದಿನ ಹೀಗೆ ಸಮಯ ವ್ಯರ್ಥ ಮಾಡ್ತಿದ್ದಾನೆ? ಕಳೆದ 15 ದಿನಗಳಿಂದ ನೋಡ್ತಿದ್ದೀನಿ. ಹೀಗೆ ಗಂಟೆಗಟ್ಟಲೆ ನಿಂತಿರ್ತಾನೆ. ಇವತ್ತು ಮಳೆಯಲ್ಲೂ ನಿಂತಿದ್ದಾನೆ. ಆದ್ರೂ ಜನ ಹೇಳ್ತಾರೆ ಮೊಂಟು ಕೋತಿ ತುಂಬಾ ಬುದ್ಧಿವಂತ ಅಂತ. ಹೇ ದೇವಿಯೇ, ನಾನು ನಿನ್ನನ್ನು ಪ್ರಾರ್ಥಿಸಲು ಶುರು ಮಾಡಿ ಇಂದಿಗೆ 16 ದಿನಗಳಾದವು. ಇಂದು ನೀನು ಪ್ರತ್ಯಕ್ಷ ಆಗಲೇಬೇಕು. ನೀನು ಬರುವವರೆಗೂ ನಾನು ಇಲ್ಲಿಂದ ಕದಲುವುದಿಲ್ಲ. ಈ ಮಂಡಕೋತಿ ಯಾವ ದೇವಿಯನ್ನ ಬರಮಾಡಿಕೊಳ್ಳುತ್ತಿದ್ದಾನೋ? ಮೊಂಟು ಕೋತಿ ಒಂದು ಕಾಲಿನ ಮೇಲೆ ನಿಂತಿತ್ತು ಮತ್ತು ಈಗ ರಾತ್ರಿಯಾಯಿತು. ಸುಮಾರು 9 ಗಂಟೆಯ ಸಮಯ. ಈಗ ನನಗೇ ಬೇಜಾರಾಗ್ತಿದೆ. ಆದ್ರೆ ಇವನಿಗೆ ಸುಸ್ತೇ ಆಗ್ತಿಲ್ಲ. ಹೇಗೆ ಒಂದೇ ಕಾಲಿನ ಮೇಲೆ ಗಂಟೆಗಟ್ಟಲೆ ನಿಂತಿದ್ದಾನೋ? ಆಗಲೇ ಆಕಾಶದಿಂದ ಒಂದು ಬೆಳಕು ಮೂಡಿತು ಮತ್ತು ಒಬ್ಬಳು ದೇವಿ ಪ್ರತ್ಯಕ್ಷಳಾದಳು. ಮೊಂಟು ಕೋತಿಯೇ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ತಪಸ್ಸು ಫಲಿಸಿತು. ಅದು ತನ್ನ ಕಣ್ಣುಗಳನ್ನು ತೆರೆಯಿತು. ಪ್ರಣಾಮಗಳು ದೇವಿಯೇ. ದೇವಿ ತನ್ನ ಶಕ್ತಿಯನ್ನು ಬಳಸಿದಳು ಮತ್ತು ಮೊಂಟು ಕೋತಿಯ ಮುಂದೆ 2 ಸೇಬುಗಳು ಪ್ರತ್ಯಕ್ಷವಾದವು. ಈ ಕೆಂಪು ಸೇಬನ್ನು ತಿಂದ್ರೆ ನಿನಗೆ ಯಾರಿಗೆ ಬೇಕಾದರೂ ತೊಂದರೆ ಮಾಡಬಹುದು. ಈ ಹಸಿರು ಸೇಬನ್ನು ತಿಂದ್ರೆ ನಿನಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬಹುದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀನು ತಗೋಬಹುದು, ಇನ್ನೊಂದು ಅದಾಗಿಯೇ ಮಾಯವಾಗುತ್ತ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲು ಬಯಸುತ್ತೇನೆ. ಹಾಗಾಗಿ ನಾನು ಈ ಹಸಿರು ಸೇಬನ್ನೇ ಆರಿಸಿಕೊಳ್ಳುತ್ತೇನೆ. ಇದನ್ನು ಕೇಳಿ ಮಿಂಕು ಕೊಕ್ಕರೆ ಓಡಿ ಬಂತು ಮತ್ತು ಬೇಗನೆ ಕೆಂಪು ಸೇಬನ್ನು ಎತ್ತಿಕೊಂಡು ತಿಂದಿತು. ಅಯ್ಯೋ, ಇದೇನು ಮಾಡಿದೆ ನೀನು? ನಾನು ಇಷ್ಟೊಂದು ಕಷ್ಟಪಟ್ಟು ತಪಸ್ ಮಾಡಿದೆ. ನೀನು ಆ ಕೆಂಪು ಸೇಬನ್ನು ತಿಂದುಬಿಟ್ಟೆ ಅಲ್ಲ. ಇದರಿಂದ ನಿನಗೆ ಯಾರಿಗೂ ಸಹಾಯ ಮಾಡಲು ಸಾಧ್ಯವಿಲ್ಲವಲ್ಲ. ನನಗೆ ಒಳ್ಳೇದ್ ಮಾಡೋಕೆ ಯಾವುದೇ ಆಸೆ ಇಲ್ಲ. ನಾನು ಕೆಟ್ಟದ್ದನ್ನೇ ಮಾಡ್ತೀನಿ. ನೀವೆಲ್ಲ ನನ್ನನ್ನ ತುಂಬಾ ಗೇಲಿ ಮಾಡಿದ್ರಲ್ಲ, ಇವಾಗ ನಾನು ಸೇಡು ತೀರಿಸ್ಕೋತೀನಿ. ಹೀಗೆ ಹೇಳಿ ಮಿಂಕು ಕೊಕ್ಕರೆ ಅಲ್ಲಿಂದ ಹೊರಟು ಹೋಯಿತು ಮತ್ತು ಮೊಂಟು ಕೋತಿ ಎಲ್ಲಿದ್ದಿತೋ ಅಲ್ಲೇ ನಿಂತು ಬಿಟ್ಟಿತು. ಅಯ್ಯಯ್ಯೋ, ನೋಡಿ, ಮನೆಯೆಲ್ಲ ಒದ್ದೆ ಆಗುತ್ತಿದೆ. ನಾನ್ ನಿಮ್ಗೆ ಹೇಳಿದ್ದೆ ಮಳೆ ಬರೋದಕ್ಕಿಂತ ಮುಂಚೆ ಚಾವಣಿ ಸರಿ ಮಾಡಿ ಅಂತ. ಆಗಲೇ ಎದುರಿನಿಂದ ಮಿಟ್ಟು ಮಾತನಾಡಿತು. ಅದೆಲ್ಲ ಪರವಾಗಿಲ್ಲ ಕಾಲು ಭಯ್ಯ. ಮಳೆ ನಿಲ್ಲುವವರೆಗೂ ನೀವು ನನ್ನ ಮನೆಯಲ್ಲೇ ಇರಬಹುದು. ಇವೆರಡರೂ ಹಾರಿ ಮಿಟ್ಟುವಿನ ಮನೆಗೆ ತಲುಪಿದರು. ಆಗಲೇ ಮಿಂಕು ಕೊಕ್ಕರೆ ಅಲ್ಲಿಗೆ ಬಂತು. ಏನ್ ವಿಷಯ? ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಜಾಗ ಹುಡುಕ್ತಿದ್ದೀರಾ? ಇರಿ, ನಾನ್ ಸ್ವಲ್ಪ ಸಹಾಯ ಮಾಡ್ತೀನಿ. ಇಷ್ಟು ಹೇಳುತ್ತಲೇ ಮಿಂಕು ಕೊಕ್ಕರೆಯ ಕೊಕ್ಕಿನಿಂದ ಒಂದು ಬೆಳಕು ಹೊರಬಂದು ಮತ್ತು ಮಿಟ್ಟುವಿನ ಮನೆಯ ಛಾವಣಿಯ ಮೇಲೆ ಬಿದ್ದ ಕೂಡಲೇ ಆ ಮನೆಯ ಛಾವಣಿ ಹಾರಿಹೋಯಿತು. ನನಗೆ ಮಾಡಿದ ಎಲ್ಲ ಅನ್ಯಾಯಕ್ಕೂ ಇವಾಗ ನಾನು ಸೇಡು ತಿಸ್ಕೋತೀನಿ. ಮಿಂಕು ಸಾರಸನೆ, ನೀನು ಮಾಡಿದ್ದು ಸ್ವಲ್ಪವೂ ಸರಿಯಿಲ್ಲ. ನನಗೆ ಯಾವುದನ್ನು ಸರಿಪಡಿಸೋ ಇಷ್ಟ ಇಲ್ಲ. ತಪ್ಪು ಮಾಡೋದ್ರಲ್ಲೇ ನನ್ನ ಖುಷಿ. ಇದೇ ರೀತಿ ಅದು ಎಲ್ಲಾ ಪಕ್ಷಿಗಳ ಮನೆಗಳನ್ನು ನಾಶ ಮಾಡಿತು ಮತ್ತು ಇವೆಲ್ಲವೂ ಒಂದು ದೊಡ್ಡ ಗುಡ್ಡದ ಮೇಲೆ ಒಟ್ಟು ಸೇರಿದವು. ಆ ಮಿಂಕುಗೆ ಎಲ್ಲಿಂದ ಶಕ್ತಿ ಸಿಕ್ಕಿತೋ ಏನೋ, ಅವನು ನಮ್ಮನ್ನೆಲ್ಲ ಪೂರ್ತಿಯಾಗಿ ನಾಶ ಮಾಡಿಬಿಟ್ಟು. ನಾನು ಕೂಡ್ಲೆ ಹೋಗಿ ಶೇರ್ ಖಾನನ್ನ ಕಂಡು ಬರ್ತೀನಿ. ಸೋನು ಪಾರಿವಾಳ ಅದೇ ಸಮಯಕ್ಕೆ ಹಾರಿ ಶೇರ್ ಖಾನ್ನ ಬಳಿಗೆ ತಲುಪಿತು. ಸೋನು ಪಾರಿವಾಳವೇ, ಇಷ್ಟೊಂದು ಮಳೆಯಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದೆ? ಏನಾದರೂ ಅಪಾಯವಾ? ಹೌದು ಶೇರ್ ಖಾನ್, ಮಿಂಕುಗೆ ಎಲ್ಲಿಂದ ಶಕ್ತಿ ಬಂತೋ ಗೊತ್ತಿಲ್ಲ.
ಅವನು ಪಕ್ಷಿಗಳ ಮನೆಗಳನ್ನೆಲ್ಲ ಧೂಳೀಪಟ ಮಾಡಿದ್ದಾನೆ. ಅವನಿಗೆ ಹೇಗೆ ಶಕ್ತಿ ಬರೋಕ್ಕೆ ಸಾಧ್ಯ? ಆ ಮಿಂಕು ಸಾರಸನನ್ನು ನಾನು ಸುಮ್ಮನೆ ಬಿಡಲ್ಲ. ಸಾಕು ನಿಲ್ಸು ಶೇರ್ ಖಾನ್. ನನಗೆ ಕೋಪ ಬರೋ ಥರ ಒಂದು ಮಾತು ನಿನ್ನ ಬಾಯಿಂದ ಬರಬಾರ್ದು. ಮಿಂಕು ಸಾರಸನೆ, ನಾನು ನಿನಗೆ ಆಜ್ಞಾಪಿಸುತ್ತಿದ್ದೇನೆ, ನೀನು ನಾಶ ಮಾಡಿರೋ ಮನೆಗಳನ್ನು ಕೂಡಲೇ ಸರಿಪಡಿಸು. ಹೌದಾ? ಹೀಗೆ ಹೇಳಿ ಮಿಂಕು ಕೊಕ್ಕರೆಯ ಕಣ್ಣುಗಳಿಂದ ಬೆಳಕು ಹೊರಬಂತು. ಆಗಲೇ ಶೇರ್ ಖಾನ್ನ ಗುಹೆಯ ಬಾಗಿಲು ಕೂಡ ಮುಚ್ಚಿಹೋಯಿತು. ಅಯ್ಯೋ, ಇದೇನಾಯ್ತು? ಹೀಗೆ ಹೇಳಿ ಅದು ಹಾರಿಹೋಯಿತು. ಈಗ ಶೇರ್ ಖಾನ್ ಮತ್ತು ಕೆಲವು ಪ್ರಾಣಿಗಳು ಅದೇ ಗುಡ್ಡದ ಮೇಲೆ ಒಟ್ಟು ಸೇರಿದವು. ಮಳೆಯ ತಂಪಾದ ಹನಿಗಳು ಅವುಗಳ ದೇಹದ ಮೇಲೆ ಬೀಳುತ್ತಿದ್ದವು ಮತ್ತು ಅದರ ಜೊತೆಗೆ ತಣ್ಣನೆಯ ಗಾಳಿಯು ಅವುಗಳ ದೇಹವನ್ನು ನಡುಗಿಸುತ್ತಿತ್ತು. ನಮ್ಮ ಕಾಡಿಗೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಮಿಂಕುಗೆ ಇಷ್ಟೊಂದು ಶಕ್ತಿ ಹೇಗೆ ಬಂತು? ಅವನು ನಮ್ಮ ಬದುಕನ್ನೇ ನರಕ ಮಾಡಿಬಿಟ್ಟಿದ್ದಾನೆ. ಅದೇ ಸಮಯಕ್ಕೆ ಮೊಂಟು ಕೋತಿ ಕೂಡ ಅಲ್ಲಿಗೆ ಬಂದು ತಲುಪಿತು. ಶೇರ್ ಖಾನ್, ನೀವೆಲ್ಲ ಹೀಗೆ ಮನೆ ಇಲ್ಲದೆ ತೊಂದರೆಯಲ್ಲಿರಲು ನಾನೇ ಕಾರಣ. ಅರೆ, ನೀನೇನು ಹೇಳ್ತಿದ್ದೀಯಾ ಮೊಂಟು? ನಿಮ್ಮೆಲ್ಲರ ಒಳಿತಿಗಾಗಿ ನಾನು ದೇವಿಯ ತಪಸ್ಸು ಮಾಡುತ್ತಿದ್ದೆ. ದೇವಿಯು ಬಂದಾಗ ನನಗೆ 2 ಹಣ್ಣುಗಳನ್ನು ಕೊಟ್ಟರು. ಅದರಲ್ಲಿಡಿ ಒಂದನ್ನು ಮಿಂಕು ಸಾರಸ ಕಸಿದುಕೊಂಡು ತಿಂದನು. ಆ ಶಕ್ತಿಯಿಂದಲೇ ಅವನು ನಿಮ್ಮನ್ನೆಲ್ಲ ಹೀಗೆ ಹಿಂಸಿಸುತ್ತಿದ್ದಾನೆ. ಬೇಡ ಮೊಂಟು, ನೀನು ನಮ್ಮ ಗೆಳೆಯ, ಇದರಲ್ಲಿ ನೀನು ತಪ್ಪಿಲ್ಲ. ಆ ಮಿಂಕು ಒಬ್ಬ ಹುಟ್ಟು ಸೈತಾನ್. ನನಗೆ ದೇವತೆಯಾಗೋ ಆಸೆ ಇಲ್ಲ. ನೀನು ಮತ್ತೆ ಬಂದ್ಯಾ? ಇವಾಗ ನಮ್ಮನ್ನು ಓಡಿಸ್ತೀಯಾ? ಹೌದು, ನೀನು ಹೇಳ್ತಿರೋದು ಸರಿ. ಇವಾಗ ಬರೀ ಮಳೆ ನೀರು ಮಾತ್ರ ಇದೆ. ಇಗೋ, ಅಣೆಕಟ್ಟನ್ನೇ ತೆಗಿತೀನಿ ನೋಡು. ಇದನ್ನು ಕೇಳಿ ಎಲ್ಲಾ ಪ್ರಾಣಿಗಳ ಕಾಲಿನ ಕೆಳಗಿನ ಭೂಮಿಯೇ ಕುಸಿದು ಹೋಯಿತು. ಬೇಡ ಮಿಂಕು, ಆ ಥರ ಮಾಡಬೇಡ. ಅದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡುತ್ತೆ. ನನಗೆ ಒಳ್ಳೇದು ಮಾಡೋ ಅವಶ್ಯಕತೆ ಇಲ್ಲ. ಮಿಂಕು, ಇತರರಿಗೆ ಕೆಟ್ಟದ್ದನ್ನು ಮಾಡುವವರು ಅದರ ಫಲವನ್ನು ಈ ಜನ್ಮದಲ್ಲೇ ಅನುಭವಿಸಬೇಕಾಗುತ್ತದೆ. ನನಗೆ ಆ ತರಹ ಏನೂ ಆಗಲ್ಲ. ಹೀಗೆ ಹೇಳಿ ಅದು ಅಲ್ಲಿಂದ ಹಾರಿಹೋಯಿತು. ಡ್ಯಾಮ್ ಬಳಿ ತಲುಪಿ ಅದು ತನ್ನ ಮಾಯೆಯಿಂದ ಡ್ಯಾಮ್ ಅನ್ನು ತೆರೆದು ಬಿಟ್ಟಿತು. ನೀರಿನ ಪ್ರವಾಹ ಡ್ಯಾಮ್ನಿಂದ ಹೊರಬಂತು ಮತ್ತು ಅದು ಇಡೀ ಕಾಡಿನಲ್ಲಿ ಹರಡಲು ಶುರುವಾಯಿತು. ಈಗ ಎಲ್ಲ ಪ್ರಾಣಿಗಳು ಆ ಗುಡ್ಡದ ಮೇಲೂ ಸುರಕ್ಷಿತವಾಗಿರಲಿಲ್ಲ. ಒಂದು ಅಲೆ ಬಂತು ಮತ್ತು ಎಲ್ಲರನ್ನೂ ಕೊಚ್ಚಿಕೊಂಡು ಹೋಯಿತು. ಸರಿ, ನಾನು ನನ್ನ ಸ್ವಂತ ಕಾಡಿಗೆ ಹೋಗ್ತೀನಿ. ಈಗ ಮಿಂಕು ಕೊಕ್ಕರೆ ತನ್ನ ಕಾಡಿನ ಕಡೆಗೆ ಹೊರಟಿತು. ಮಳೆಯ ಜೊತೆಗೆ ಡ್ಯಾಮ್ನ ನೀರು ಕೂಡ ಬಹಳ ವೇಗವಾಗಿ ಹರಿಯುತ್ತಿತ್ತು. ಮಿಂಕು ಕೊಕ್ಕರೆ ತನ್ನ ಕಾಡಿಗೆ ತಲುಪಿದಾಗ ಅಲ್ಲಿ ಎಲ್ಲವೂ ನಾಶವಾಗಿರುವುದನ್ನು ಅದು ನೋಡಿತು. ಅಯ್ಯೋ, ಇದೇನಿದು ತಂದೆಯೇ? ನಮ್ಮ ಕಾಡು ಯಾಕೆ ಹೀಗೆ ನಾಶವಾಗಿದೆ? ಮಿಂಕು, ನೀನು ಯಾಕೆ ಇಲ್ಲಿಗೆ ಬಂದೆ? ನಾವೇ ಈಗಾಗಲೇ ಸಂಕಷ್ಟದಲ್ಲಿದ್ದೇವೆ. ನೀನು ನಿನ್ನ ಕಾಡಿನಲ್ಲಿ ಸುರಕ್ಷಿತವಾಗಿ ಇರಬೇಕಿತ್ತಲ್ಲವೇ? ತಂದೆ, ಇದು ಹೇಗಾಯ್ತು ಅಂತ ಹೇಳಿ. ನಮ್ಮಮ್ಮ ಕಾಡು ಇಷ್ಟೊಂದು ಎತ್ತರದಲ್ಲಿದೆಯಲ್ಲ, ಇಲ್ಲಿಗೆ ಹೇಗೆ ಪ್ರವಾಹ ಬಂತು? ಮಗನೇ, ಈ ನೀರು ಯಾವತ್ತೂ ಇಷ್ಟು ಮಟ್ಟಕ್ಕೆ ಬಂದಿರಲಿಲ್ಲ. ಇಂದು ಬಂದ ಹಾಗೆ ಅನಿಸುತ್ತೆ. ಈ ಮಳೆಗಾಲದಲ್ಲೇ ಯಾರೋ ಡ್ಯಾಮ್ ತೆರೆದು ಬಿಟ್ಟಿದ್ದಾರೆ. ಅದಕ್ಕೆ ಮಳೆ ನೀರಿನ ಜೊತೆಗೆ ಡ್ಯಾಮ್ ನೀರು ಕೂಡ ಇಲ್ಲಿಗೆ ನುಗ್ಗಿದೆ. ಹಾಗಾಗಿಯೇ ನಮ್ಮೆಲ್ಲರ ಈ ಗೂಡುಗಳು ಹಾಳಾಗಿ ಹೋಗಿವೆ. ನೀವು ಹೆದರಬೇಡಿ, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ. ನನ್ನ ಕಾಡಿಗೆ ಬಂದಿರೋ ಈ ನೀರೆಲ್ಲ ವಾಪಸ್ ಅಣೆಕಟ್ಟಿಗೆ ಹೋಗ್ಲಿ. ಮಿಂಕು ಕೊಕ್ಕರೆ ತನ್ನ ಕಣ್ಣುಗಳಿಂದ ಮಾಯೆ ಮಾಡಲು ಪ್ರಯತ್ನಿಸಿತು, ಆದರೆ ಏನೂ ಆಗಲಿಲ್ಲ. ಮಗನೇ, ನೀನಿವಾಗ ಏನು ಮಾಡ್ತೀಯಾ? ಈಗ ಮಿಂಕು ಕೊಕ್ಕರೆಗೆ ತನ್ನ ತಪ್ಪಿನ ಅರಿವಾಗತೊಡಗಿತು. ಮೊಂಟು ಹೇಳಿದ್ದು ಎಷ್ಟು ನಿಜ. ನಾವು ಮಾಡೋ ಕರ್ಮದ ಫಲವನ್ನ ನಾವೇ ಅನುಭವಿಸ್ಬೇಕು. ನಾನು ಒಳ್ಳೆ ಸೇಬು ತಿಂದಿದ್ರೆ ನನ್ನ ಕಾಡನ್ನು ಉಳಿಸಬಹುದಾಗಿತ್ತು. ಆದರೆ ನಾನು ಕೆಟ್ಟದ್ದನ್ನು ಆರಿಸ್ಕೊಂಡೆ. ಆಗಲೇ ಅದೇ ದೇವಿ ಪ್ರತ್ಯಕ್ಷಳಾದಳು. ಯಾಕೆ ಮಿಂಕು, ನೀನು ಯಾಕಿಷ್ಟು ಬೇಜಾರಾಗಿದ್ದೀಯಾ? ನನ್ನನ್ನು ಕ್ಷಮಿಸ್ಬಿಡಿ ದೇವಿಯೇ. ನಾನು ಮೊಂಟುವಿಗೂ ಮತ್ತು ನಿಮಗೂ ಮೋಸ ಮಾಡಿದೆ. ನಿನ್ನ ತಪ್ಪನ್ನು ನೀನು ಅರಿತುಕೊಂಡಿದ್ದೀಯಾ, ಹಾಗಾಗಿ ನಿನ್ನನ್ನು ನಾನು ಕ್ಷಮಿಸುತ್ತೇನೆ. ನನ್ನನ್ನು ನಾನೇ ಕ್ಷಮಿಸ್ಕೊಳ್ಳೋಕೆ ಆಗ್ತಿಲ್ಲ. ಬೇರೆಯವರು ಕಷ್ಟಪಡೋದನ್ನು ನೋಡಿ ನಗುತ್ತಿದ್ದೆ. ಆದರೆ ಇವತ್ತು ನನ್ನ ಕುಟುಂಬವೇ ಕಷ್ಟಪಡ್ತಿರೋದನ್ನು ನೋಡೋಕೆ ಆಗ್ತಿಲ್ಲ.
ಆಗಲೇ ದೇವಿ ಮಾಯೆ ಮಾಡಿದಳು ಮತ್ತು ಹಸಿರು ಸೇಬು ಮಿಂಕುವಿನ ಮುಂದೆ ಪ್ರತ್ಯಕ್ಷವಾಯಿತು. ಅಮ್ಮ, ಹಸಿರು ಸೇಬಾ? ಈಗೋ ನೀನ್ ನಾಶ ಮಾಡಿದ್ದನ್ನೆಲ್ಲ ಮತ್ತೆ ಸರಿಪಡಿಸಲು ಇದನ್ನ ನಿನಗೆ ನೀಡುತ್ತಿದ್ದೇನೆ. ನಾನು ಮಾಡ್ತೀನಿ. ನನಗೆ ಕೆಟ್ಟದ್ದು ಮಾಡೋದು ಬೇಡ. ಕೆಟ್ಟವರಿಗೆ ಯಾವಾಗ್ಲೂ ನಷ್ಟನೇ ಆಗತ್ತೆ. ಅವರನ್ನ ಯಾರಿಗೂ ಇಷ್ಟ ಆಗಲ್ಲ. ಆನಂತರ ಮಿಂಕು ಕೊಕ್ಕರೆ ಸೇಬನ್ನು ತಿಂದಿತು ಮತ್ತು ಮತ್ತೆ ಅದು ಕಾಡಿನ ಕಡೆಗೆ ಹಾರಿ ಹೋಯಿತು. ಅದು ಆಕಾಶದಲ್ಲಿ ಹಾರುತ್ತಿತ್ತು. ಅದು ಮಾಯೆಯನ್ನು ಬಳಸಿತು. ಎಲ್ಲ ನೀರು ಈಗ ವಾಪಸ್ ಡ್ಯಾಮ್ನ ಒಳಗೆ ಹೋಗತೊಡಗಿತು, ಗಂಗೆಯೇ ಹಿಂದಕ್ಕೆ ಹರಿಯುವಂತೆ. ಅರೆ, ಇದು ಹೇಗೆ ಸಾಧ್ಯ? ಮಳೆ ಮೊದಲೇ ನಿಂತು ಹೋಗಿತ್ತು. ಎಲ್ಲ ನೀರು ವಾಪಸ್ ಡ್ಯಾಮ್ಗೆ ಸೇರಿತು ಮತ್ತು ಆನಂತರ ಡ್ಯಾಮ್ ತನ್ನಿಂದ ತಾನೇ ಮುಚ್ಚಿಕೊಂಡಿತು. ಈಗ ಎಲ್ಲ ಪ್ರಾಣಿಗಳು ನೆಲದ ಮೇಲೆ ಒಟ್ಟು ಸೇರಿದವು ಮತ್ತು ಆಶ್ಚರ್ಯದಿಂದ ಮಿಂಕು ಕೊಕ್ಕರೆಯನ್ನು ನೋಡತೊಡಗಿದವು. ಎಲ್ರೂ ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ದೊಡ್ಡ ತಪ್ಪಾಗಿದೆ. ಇನ್ಮೇಲೆ ನಾನು ಯಾವುದೇ ತಪ್ಪು ಮಾಡಲ್ಲ. ಇದನ್ನು ಕೇಳಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಮಿಂಕು ಸಾರಸ, ಇಂದು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ನಾನು ಇನ್ಮೇಲೆ ಯಾವಾಗ್ಲೂ ನಿಮ್ಗೆ ಸಹಾಯ ಮಾಡ್ತೀನಿ. ಈ ಕಾಡಿನಲ್ಲೇ ಇರ್ತೀನಿ. ಇದನ್ನು ಕೇಳಿ ಎಲ್ಲರೂ ಸಂತೋಷಪಟ್ಟರು. ಕುಕ್ಕರೆಯ ತಂದೆ ತಾಯಿಯ ಕಾಡು ಕೂಡ ಈಗ ಸರಿಯಾಗಿತ್ತು ಮತ್ತು ಈಗ ಕುಕ್ಕರೆ ಎಲ್ಲ ಪಕ್ಷಿಗಳು ಮತ್ತು ಪ್ರಾಣಿಗಳ ಜೊತೆ ಪ್ರೀತಿಯಿಂದ ಇರತೊಡಗಿತು. ಆ ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಬ್ಲೂ ಲ್ಯಾಂಡ್ ಕಾಡಲ್ಲಿ ಮೀನು ಪಕ್ಷಿ ಅದರ ಗಂಡಾದ ಮಿಂಕು ಜೊತೆ ಜೀವಿಸ್ತಿತ್ತು. ಮೀನು ದಿನಾ ಒಂದೊಂದು ಮೊಟ್ಟೆ ಇಡ್ತಾ ಇತ್ತು. ಈ ರೀತಿ ಅದು 7 ದಿನದಲ್ಲಿ 7 ಮೊಟ್ಟೆಗಳನ್ನು ಇಡುತ್ತೆ. ಆ ದೇವರಿಗೆ ಧನ್ಯವಾದ, ನಾನೀಗ ನನ್ನ 7 ಮೊಟ್ಟೆಗಳನ್ನು ಇಟ್ಟಾಯ್ತು ರೀ. ನೋಡಿ, ನಾವೀಗ 7 ಮಕ್ಕಳಿಗೆ ಅಪ್ಪ ಅಮ್ಮ. ಹಾ ಮಿಂಕಿ, ನನಗೆ ಯೋಚನೆ ಮಾಡ್ತಾ ಇದ್ರೇನೆ ಖುಷಿ ಆಗ್ತಿದೆ. ಇನ್ನೊಂದ್ ಕಡೆ ಕಾಲು ನರಿ ಒಂದು ರೈತನ ತೋಟದಲ್ಲಿ ನಡ್ಕೊಂಡು ಹೋಗ್ತಿರತ್ತೆ. ವಾ, ಇವತ್ತು ಪ್ರಮಾಣವಾಗಿ ಮಜಾನೇ ಬರುತ್ತೆ. ಇಷ್ಟು ದೊಡ್ಡ ದೊಡ್ಡ ಪಪ್ಪಾಯ ಇದೆ ಈ ಪ್ರದೇಶದಲ್ಲಿ. ಅದು ಒಂದು ಪಪ್ಪಾಯ ಕಿತ್ಕೊಳ್ಳುತ್ತೆ, ಆಮೇಲೆ ಅದನ್ನ ತಿನ್ನಕ್ ಶುರು ಮಾಡುತ್ತೆ. ಆಹಾ, ವಾ, ಏನು ಸ್ವಾದ ಇದೆ. ಆಗ ಹಿಂದ್ಗಡೆಯಿಂದ ಒಂದು ರೈತ ಕೈಯಲ್ಲಿ ಕಟ್ಗೆ ಎತ್ಕೊಂಡು ಬರ್ತಾನೆ. ನಿಂತ್ಕೋ, ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ಅಲ್ಲ ನಿಂತ್ಕೋ. ಅರೆ, ಇವನ್ ಮತ್ತೆ ಬಂದ. ಇವನಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಇಲ್ಲಿದ್ದೀನಿ ಅಂತ? ಕಾಲು ಅಲ್ಲಿಂದ ಓಡಕ್ಕೆ ಶುರು ಮಾಡತ್ತೆ. ರೈತ ಕೂಡ ಹಿಂದ್ಗಡೆನೆ ಅದನ್ನು ಓಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅವನು ಟಯರ್ಡ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಯಾವಾಗ ನೀನ್ ನನ್ನ ಕೈಗೆ ಸಿಗ್ತೀಯೋ ಆವಾಗ ನೀನು ಜೀವಂತವಾಗಿರೋಲ್ಲ. ನಾನ್ ಯಾವತ್ತೂ ಕೈಗೆ ಸಿಕ್ಕಾಕೊಳ್ಳಲ್ಲ. ಮತ್ತೆ ನಿನ್ನ ಆಸೆ ಯಾವತ್ತೂ ಪೂರ್ತಿ ಆಗೋದಿಲ್ಲ. ಆಮೇಲೆ ಆ ಪಪ್ಪಾಯವನ್ನು ಇನ್ನೊಂದ್ ಕಡೆಗೆ ಎತ್ಕೊಂಡೋಗಿಟ್ಟು ಆರಾಮಾಗಿ ತಿಂತಾನೆ. ತಿಂದ ನಂತರ ಸುಖವಾಗಿ ಅವನು ನಡ್ಕೊಂಡು ಹೋಗ್ತಾನೆ. ಮತ್ ಇನ್ನೊಂದು ಕಡೆಗೆ 2 ಮೊಟ್ಟೆಗಳಿಂದ ಚಿಂಕಿಯ ಮಕ್ಕಳು ಆಚೆ ಬರ್ತಾರೆ. ನೋಡಿದ್ರೆ ರೀ, ನಮ್ಮ ಮಕ್ಕಳು. ಓ, ಇವೆರಡು ಎಷ್ಟು ಮುದ್ದಾಗಿದೆ. ಅವರಿಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಮಕ್ಕಳಿಗೆ ಸೋನು ಮತ್ತೆ ಟೀನು ಅಂತ ಹೆಸರಿಡ್ತಾರೆ. ಸ್ವಲ್ಪ ದಿನದ ನಂತರ ಮಕ್ಕಳು ಚೆನ್ನಾಗಿ ಮಾತಾಡಕ್ಕೆ ಮತ್ತೆ ಚೆನ್ನಾಗಿ ಹಾರಕ್ಕೆ ಕೂಡ ಕಲ್ತ್ಕೋತಾರೆ. ಮಕ್ಕಳೇ, ನಾವಿಬ್ರು ಆಹಾರ ತರೋದಕ್ಕೋಸ್ಕರ ಹೋಗ್ತಿದೀವಿ. ನೀವಿಬ್ಬರು ಮೊಟ್ಟೆಗಳನ್ನ ಭದ್ರವಾಗಿ ನೋಡ್ಕೊಳ್ಳಿ. ಖಂಡಿತ ಅಮ್ಮ. ಆ ಭದ್ರ, ಏನೇ ಆಗ್ಲಿ ನಮ್ಮಿಬ್ರ ವಾಯ್ಸ್ ಕೇಳೋವರೆಗೂ ನೀವಿಬ್ರು ಬಾಗಿಲ್ನ ತೆಗಿಲೇಬಾರ್ದು. ಅಮ್ಮ, ನಾವು ಎಲ್ಲೂ ಹೋಗೋದಿಲ್ಲ. ಅದನ್ ಕೇಳಿಸ್ಕೊಂಡು ಮೀನು ಮತ್ತೆ ಮಿಂಕು ಇಬ್ರು ಮನೆಯಿಂದ ಹೊರಡ್ತಾರೆ. ಮಕ್ಕಳೇ, ಮನೆ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಸೋನು ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳುತ್ತೆ. ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಂದ ಹೊರಡ್ಬಿಡ್ತಾರೆ. ಅದೇ ಸಮಯದಲ್ಲಿ ಕಾಲು ಕೂಡ ಆ ಕಡೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಅವನು ಪಕ್ಷಿಗಳು ಹಾರೋದ್ ನೋಡ್ತಾನೆ. ಅರೆ, ಇವೆರಡಂತೂ ಹೊರಟೋಯ್ತು. ಮತ್ತೆ ಇವರ ಮನೆಯಲ್ಲಿ ಯಾರು ಇರೋದಿಲ್ಲ. ತುಂಬಾ ದಿನದಿಂದ ಇವರಿಬ್ರು ಒಟ್ಟಿಗೆ ಇದ್ದಾರೆ. ಈಗ ಸಾಕಷ್ಟು ಮೊಟ್ಟೆ ಇವ್ರ ಮನೆಯಲ್ಲಿ ಇರುತ್ತೆ. ತೋಳ ಅದರ ಮನೆಯ ಬಳಿ ಬರುತ್ತೆ.
ಅಣ್ಣ ಬಾ ಅಣ್ಣ, ನಾವು ಅಪ್ಪ ಅಮ್ಮ ಬರೋಷ್ಟೊತ್ತಿಗೆ ಆಚೆ ಎಲ್ಲಾದ್ರೂ ಹೋಗ್ ಬರೋಣ, ಅವ್ರಿಗೆ ಹೆಂಗೋ ಗೊತ್ತಾಗೋದಿಲ್ಲ. ಬೇಡ ಬೇಡ, ಅಮ್ಮ ಅಪ್ಪ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಅರೆ ನನಗನ್ನಿಸ್ತಾ ಇದೆ ಈ ಮನೆ ಒಳಗಡೆ ಮೊಟ್ಟೆಗಳ ಜೊತೆ ಮರಿಗಳು ಇದೆ ಅಂತ. ಅಪ್ಪ ಅಮ್ಮ ಬರೋದಕ್ಕಿಂತ ಮುಂಚೆ ನಾವಿಬ್ರು ಎಲ್ಲೂ ಆಚೆ ಹೋಗ್ಲೇಬಾರ್ದು. ನಡೆ, ಅಪ್ಪ ಅಮ್ಮ ಬರೋಕ್ಕೂ ಮುಂಚೆನೆ ನಾನು ಕೈ ಕ್ಲೀನ್ ಮಾಡ್ಕೊಳ್ತೀನಿ. ಅರೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಅರೆ ಮಗನೇ, ನಾನು ನಿಮ್ಮಪ್ಪ. ಬಾಗಿಲು ತೆಗಿ. ಏನೋ ಅಪ್ಪನ, ಆದ್ರೆ ನಮ್ಮ ಅಪ್ಪನ ವಾಯ್ಸ್ ಈ ತರ ಇಲ್ಲ ಅಲ್ವಾ? ಆ ಮಗನೇ, ನಾವು ತುಂಬಾನೇ ಸುಸ್ತಾಗಿದ್ವಿ ಅಲ್ಲ, ಹಾಗಾಗಿ ಈ ರೀತಿ ಧ್ವನಿ ಬರ್ತಾ ಇದೆ. ಸರಿ ಅಪ್ಪ, ಅಮ್ಮ ಹತ್ರ ಮಾತಾಡ್ಸಿ ಸ್ವಲ್ಪ. ಅಮ್ಮನ ಮಗನೇ, ನಿಮ್ಮಮ್ಮ ಅಂತೂ ಮೌನ ವೃತ್ತ ಮಾಡ್ತಾ ಇದ್ದಾಳೆ. ಬಾಗಿಲನ್ನ ತೆಗಿ ಸ್ವಲ್ಪ. ಏನು ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲೇ ತಗೊಳ್ತೀಯಾ? ಇಲ್ಲ, ನೀನು ನಮ್ಮ ಅಪ್ಪ ಅಮ್ಮ ಅಂತ ನಮಗೆ ನಂಬಿಕೆ ಇಲ್ಲ. ಹೋಗು, ನಾನು ಬಾಗಿಲು ತೆಗಿಯೋದಿಲ್ಲ. ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ತಲೆ ಕೆಟ್ಟೋಗುತ್ತೆ. ಈ ಮರಿಗಳು ತುಂಬಾ ಹುಷಾರಾಗಿದೆ. ಆಮೇಲೆ ಅದು ಅಲ್ಲಿಂದ ಹೋಗ್ಬಿಡತ್ತೆ, ಮತ್ತೆ ಯೋಚನೆ ಮಾಡಕ್ ಶುರು ಮಾಡತ್ತೆ. ಹಾ, ಐಡಿಯಾ. ಆಮೇಲೆ ವಾಪಸ್ ಅವನು ಆ ತೋಟಕ್ಕೆ ಹೋಗ್ತಾನೆ, ಮತ್ತೆ ಅವನು ಇನ್ನೊಂದು ಪಪ್ಪಾಯ ಕಿತ್ಕೋತಾನೆ. ಅರೆ, ನೀನ್ ಮತ್ತೆ ಬಂದ್ಬಿಟ್ಟಿಯಾ? ಅಲ್ಲೇ ನಿಂತ್ಕೋ. ಅರೆ, ಈ ರೈತ ಪ್ರತಿ ಬಾರಿ ಅಲ್ಲಿಂದ ಬರ್ತಾನೆ. ತೋಳ ಪಪ್ಪಾಯ ಎತ್ಕೊಂಡು ಅಲ್ಲಿಂದ ಓಡ್ತಾನೆ. ಆಮೇಲೆ ಮತ್ತೆ ರೈತ ಅದನ್ನ ಓಡಿಸ್ಕೊಂಡು ಹಿಂದ್ಗಡೆನೆ ಓಡ್ತಾನೆ. ಹಾ, ಯಾವುದೇನ ನಿನ್ ಕೈಗೆ ಸಿಕ್ತಿಯಲ್ಲ? ಗೊತ್ತಿದೆ. ಆ ದಿನ ನೀನ್ ನನ್ನ ಜೀವಂತವಾಗಿ ಬಿಡಲ್ಲ, ಆದ್ರೆ ಆ ದಿನ ಯಾವತ್ತೂ ಬರಲ್ಲ. ಹಂಗಂತೇಳಿ ಅವನು ಸಂತೋಷ ಪಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಮೇಲೆ ಪಕ್ಷಿ ಮನೆ ಹತ್ರ ಹೋಗ್ತಾನೆ. ಮೊದಲು ಇವ್ರಿಗೆ ದುರಾಸೆಯನ್ನ ತೋರಿಸ್ತೀನಿ. ಅವನು ಪಪಾಯದಿಂದ ಒಂದು ತುಂಡನ್ನು ಕಿತ್ಕೊಂಡು ಆಮೇಲೆ ಅದನ್ನ ಎತ್ತಿ ಕಿಟಕಿ ಒಳಗಡೆಯಿಂದ ಅದನ್ನ ಒಳಗಡೆ ಹಾಕ್ತಾನೆ. ಅರೆ ಏನಿದು? ಟೀನು ಪಪಾಯ ತಿನ್ನುತ್ತೆ. ಇದು ತುಂಬಾ ರುಚಿಯಾಗಿದೆ. ಪಾಪಾಯ ತಗೊಳ್ಳಿ, ಪಾಪಾಯ. ಕೆಂಪು ಕೆಂಪು ಸಿಹಿ ಸಿಹಿ ಪಾಪಾಯ. ಅಂಕಲ್, ಇನ್ನೂ ಒಂದ್ ಪೀಸ್ ನನ್ಗೋಸ್ಕರ ಹಾಕ್ತೀರಾ? ಅರೆ ಮರಿ, ಒಂದು ಪೀಸ್ ಅಲ್ಲ, ಪೂರ್ತಿ ಪಪಾಯ ತಗೋ. ಬಾಗಿಲು ತೆಗಿ, ನಾನು ಕೊಟ್ಬಿಡ್ತೀನಿ. ಸರಿ ಅಂಕಲ್. ಇಲ್ಲ ಇಲ್ಲ, ಅಪ್ಪ ಅಮ್ಮ ಹೇಳಿದ್ದು ಮತ್ತೆ ಮರ್ತೋಗ್ಬಿಟ್ಯಾ ನೀನು? ಆಚೆ ಹೋಗ್ಬೇಡ. ಅರೆ ಮಕ್ಳೇ, ಬಾಗ್ಲನ್ನ ತೆಗೀರಿ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅಯ್ಯೋ ಇಲ್ಲ ಅಂಕಲ್, ನಮ್ಮ ಅಪ್ಪ ಅಮ್ಮ ಹೇಳೋದ್ ಕೇಳಿದ್ರೇನೆ ನಮ್ಗೆ ಒಳ್ಳೇದಾಗೋದು. ನಾವು ಆಚೆ ಬರೋದಿಲ್ಲ ಅಂಕಲ್. ಅರೆ, ಈ ಮರಿಗಳಂತೂ ತುಂಬಾನೇ ಹುಷಾರಾಗಿದೆ, ಆದ್ರೆ ನಾನು ಕೂಡ ಇವತ್ತು ಮೊಟ್ಟೆ ತಗೊಂಡೇ ಹೋಗ್ತೀನಿ. ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಚಿಂಕಿ ಕಾಣಿಸುತ್ತೆ. ಅರೆ ವಾ, ನರಿ. ಏನಾಯ್ತು ರೀ? ಇವತ್ತಂತೂ ನೀವು ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ತಿದ್ದೀರಾ. ಆಹಾ ನರಿ, ಇವತ್ತು ನಿನ್ ಮೇಲೆ ತುಂಬಾ ಪ್ರೀತಿ ಬರ್ತಾ ಇದೆ. ಬನ್ರಿ, ಎಲ್ಲಾದ್ರೂ ಹೋಗ್ಬರೋಣ. ಹೋಗೋಣ. ಮೊದಲು ನಂದು ಒಂದು ಕೆಲಸ ಮಾಡು. ಹಂಗಂತೇಳಿ ತೋಳ ನರಿಯ ಕಿವಿಯಲ್ಲಿ ಏನೋ ಹೇಳತ್ತೆ. ಖಂಡಿತ ನಿಮ್ಗೋಸ್ಕರ ಮಾಡ್ತೀನಿ. ತೋಳ ನರಿನ ಕರ್ಕೊಂಡು ಪಕ್ಷಿಗಳ ಮನೆಗೆ ಹೋಗುತ್ತೆ. ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ, ಅಯ್ಯೋ ಕಾಪಾಡಿ. ನನಗಂತೂ ಅನಿಸ್ತಾ ಇಲ್ಲ ನಮಗ್ ಸಹಾಯ ಮಾಡೋರು ಯಾರೋ ಇದಾರೆ ಅಂತ. ದಯವಿಟ್ಟು ಬೇಗ ಯಾರತ್ರ ಆದ್ರೂ ಸಹಾಯ ಕೇಳಿ. ಇನ್ನು ಸ್ವಲ್ಪ ತಲ್ಲಿ ನಾನು ಒಂದು ಮೊಟ್ಟೆಗೆ ತಾಯಿ ಆಗ್ಲಿದ್ದೀನಿ. ನೋಡ್ತಿದ್ರೆ ಯಾವ್ದೋ ಪಕ್ಷಿ ತಾಯಿ ಆಗ್ತಿದೆ ಅಂತ ಅನ್ಸುತ್ತೆ. ಅಣ್ಣ, ನಾವಿವ್ರಿಗೆ ಸಹಾಯ ಮಾಡ್ಬೇಕಣ್ಣ. ಹಾ, ಅಪ್ಪ ಅಮ್ಮ ನಮಗೆ ಅದೇ ಹೇಳ್ಕೊಟ್ಟಿದ್ದಾರೆ, ಯಾವಾಗ್ಲೂ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ. ದಯವಿಟ್ಟು ಸಹಾಯ ಮಾಡಿ, ನಾನು ಆರಾಮಾಗಿ ಒಂದು ಮೊಟ್ಟೆ ಇಡಕ್ಕೆ ಸಹಾಯ ಮಾಡಿ. ಅದನ್ನ ಕೇಳಿಸ್ಕೊಂಡು ಅವರಿಬ್ರು ಬಾಗಿಲನ್ನು ತೆಗಿತಾರೆ. ಬನ್ನಿ ಪಕ್ಷಿ ಚಿಕ್ಕಮ್ಮ, ನಮ್ಮ ಮನೆಯೊಳಗಡೆ ಮೊಟ್ಟೆ ಇಡಿ.
ಅವರು ಪಕ್ಷಿ ಅನ್ಕೊಂಡು ಈ ತರ ಹೇಳ್ತಾರೆ, ಆದ್ರೆ ಅಲ್ಲಿರೋದು ತೋಳ ಮತ್ತು ನರಿ. ನೋಡಿ ತುಂಬಾ ಭಯ ಪಡ್ತಾರೆ. ಅಯ್ಯೋ, ಇದು ತೋಳ ನರಿ. ತೋಳ ಬೇಗ ಒಳಗಡೆ ಜಂಪ್ ಮಾಡತ್ತೆ. ಸೋನು ಮತ್ತೆ ಟೀನು ಮಾತ್ರ ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಅರೆ ವಾ, ಇವತ್ತು ಪಾರ್ಟಿ ಆಗುತ್ತೆ. 5 ಮೊಟ್ಟೆ. ಇಲ್ಲ, ನಾನು ತುಂಬಾನೇ ಮಾಡ್ತೀನಿ. ಹಂಗಂತ ಹೇಳಿ ಅದು 5 ಮೊಟ್ಟೆಗಳನ್ನು ಎತ್ಕೊಳ್ಳುತ್ತೆ. ಅರೆ ರೀ, ನೀವು ಏನ್ ಮಾಡ್ತಿದ್ದೀರಾ? ನೀನ್ ಸುಮ್ನೆ ಇರು. ಆ ತೋಳ ಮೊಟ್ಟೆಗಳನ್ನ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ. ಅರೆ ಏನಿದು, ಆ ತೋಳ ನಮ್ಮಮ್ಮನ ಎಲ್ಲ ಮೊಟ್ಟೆ ಎತ್ಕೊಂಡು ಓಡೋಗ್ಬಿಡ್ತು. ಹಂಗಂತ ಪಾಪ ಅಳಕ್ ಶುರು ಮಾಡ್ತಾರೆ. ಆಗ ಮೀನು ಮತ್ತೆ ಮಿಂಕು ಇಬ್ರು ಅಲ್ಲಿಗೆ ಬರ್ತಾರೆ. ಅರೆ ಏನಾಯ್ತು? ನೀವಿಬ್ರು ಯಾಕೆ ಅಳ್ತಾ ಇದ್ದೀರಾ? ಮಕ್ಕಳಿಬ್ರು ಅಳ್ತಾ ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳ್ತಾರೆ. ನೀನು ಎಷ್ಟು ಕೆಟ್ಟವಳ, ನಮ್ಮ ಮೊಟ್ಟೆ ಕಳ್ತನ ಮಾಡೋದಕ್ಕೆ ಆ ತೋಳಗೆ ನೀನು ಸಹಾಯ ಮಾಡಿದ್ಯಾ? ನನ್ನನ್ನ ಕ್ಷಮಿಸಿ ನೀವು. ಅದು ಸುಮ್ನೆ ಎಲ್ಲ ಆಡ್ಕೋತಿದೆ ಅಂತ ಅನ್ಕೊಂಡೆ. ಅದು ಕಳ್ತನ ಮಾಡುತ್ತೆ ಅಂತ ಮಾತ್ರ ನಾನು ಅನ್ಕೊಂಡಿರ್ಲಿಲ್ಲ. ಹಂಗನ್ಕೊಂಡಿಲ್ಲ ಹಿಂಗನ್ಕೊಂಡಿಲ್ಲ ಅಂದ್ರೆ ಈಗ ಏನೂ ಆಗಲ್ಲ. ಇವಾಗ ಅದು ನನ್ನ ಮೊಟ್ಟೆ ಎತ್ಕೊಂಡು ಹೋಗ್ಬಿಡ್ತು ನೋಡು. ನನ್ನನ್ನ ಕ್ಷಮಿಸು ತಂಗಿ. ನಾನು ನನ್ನ ಕೈಲಾದಷ್ಟು ಸಹಾಯ ನಿನ್ನ ಮೊಟ್ಟೆಗಳನ್ನು ಕಾಪಾಡೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೀನಿ. ಬಾ ನನ್ ಜೊತೆ. ಇವಾಗ ಅವರೆಲ್ಲರೂ ಆ ತೋಳವನ್ನು ಹುಡುಕೊಂಡು ಹೋಗ್ತಾರೆ. ಅಲ್ಲಿಂದ ಭದ್ರವಾಗಿ ಹೋಗ್ಬೇಕು. ಅಲ್ಲಿ ನೋಡಿ, ವಯಸ್ಸಾದ ರೈತ ಇದ್ದಾನೆ. ಅವರೆಲ್ಲರೂ ದೂರದಿಂದ ನೋಡ್ತಾರೆ. ಆ ರೈತ ಒಂದು ಬಲೆಯನ್ನು ಅಲ್ಲಿ ಹಾಕಿರ್ತಾನೆ. ಸರಿ ಬನ್ನಿ ಮುಂದುವರಿಯೋಣ. ಸ್ವಲ್ಪ ಹೊತ್ತು ನಡ್ಕೊಂಡು ಹೋದ ನಂತರ ತೋಳದ ಮನೆ ಹತ್ರನೂ ಹೋಗ್ಬಿಡ್ತಾರೆ. ಅವರೆಲ್ಲರೂ ಬಚ್ಚಿಟ್ಕೋತಾರೆ. ಆಮೇಲೆ ನರಿ ತೋಳದ ಮನೆಗೆ ಹೋಗುತ್ತೆ. ಅರೆ ಹೋ ನನ್ನ ರಾಜ, ನೀ ನನ್ನನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಯಾ? ನೋಡು ನರಿ, ನನಗೆ ನಿನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನ್ಗಿದೆ ಅಲ್ವಾ, ನಾನು ನಿನ್ಗೋಸ್ಕರ ಇನ್ನೂ 5 ಮೊಟ್ಟೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ದೆ? ಇನ್ನೂ 5 ಮೊಟ್ಟೆ? ಈಗ್ಲೇ ನೋಡ್ಕೊಂಡ್ ಬರ್ತಿದ್ದೀನಿ. ಒಂದು ಕೋಳಿ ಒಂದು 5 ಮೊಟ್ಟೆಗಳಿಟ್ಟಿದೆ. ಕೋಳಿ ಮೊಟ್ಟೆ ಹೇಳು, ಎಲ್ಲಿದೆ ಅದು? ಆ ಪಪಾಯ ಗಿಡಗಳಿದೆ ಅಲ್ವಾ, ಅಲ್ಲೇ ನೋಡ್ಕೊಂಡ್ ಬಂದಿದ್ದೀನಿ. ಆಯ್ತು, ನಾನೀಗ್ಲೇ ಬರ್ತೀನಿ. ನೀನು ಮೊಟ್ಟೆ ಮೇಲೆ ಗಮನ ಹರಿಸು. ಆಹಾ, ಬೇಗ ಹೋಗು. ಅದನ್ನ ಕೇಳಿಸ್ಕೊಂಡು ಅದು ತೋಟದ ಕಡೆಗೆ ಓಡ್ ಹೋಗುತ್ತೆ. ವಾ ವಾ, ಇವತ್ತು 10 ಮೊಟ್ಟೆ ಸಿಕ್ಬಿಡುತ್ತೆ. ಬಾ ಮೀನು ಪಕ್ಷಿ, ನಿನ್ನ ಮೊಟ್ಟೆಗಳನ್ನು ನಿನ್ನ ಮನೇಲಿ ತಗೊಂಡ್ ಬಂದು ಇಟ್ಬಿಡ್ತೀನಿ. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನರಿ ಅದರ ಮೊಟ್ಟೆಗಳನ್ನು ಎತ್ಕೊಂಡು ಹೋಗಿ ಮತ್ತೆ ಅದರ ಮನೆಯಲ್ಲೇ ಇಟ್ಬಿಡುತ್ತೆ. ಅಪ್ಪ, ಈಗ್ಲೇ ನನಗೆ ಪ್ರಾಣ ಬಂದಂಗಾಯ್ತು. ನನ್ನ ಮೊಟ್ಟೆ. ಆದ್ರೆ ಕೋಳಿ ಮೊಟ್ಟೆ ಎತ್ಕೊಂಡ್ ಬರಕ್ ಹೇಳಿ ನೀನ್ ತೋಳನ ಕಳಿಸ್ದೆ ಅಲ್ವಾ? ಅದು ಕೂಡ ತಪ್ಪಲ್ವಾ? ಅರೇ, ಅಲ್ಲಿಗ ಮೊಟ್ಟೆಗಳೇ ಇಲ್ಲ. ಮತ್ತೆ ಆ ತೋಳ ಇವಾಗ ಚೆನ್ನಾಗದು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹೆಂಗೆ? ಇನ್ನೊಂದ್ ಕಡೆ ತೋಟದೊಳಗಡೆ ಓಡ್ತಾ ಇರತ್ತೆ ನರಿ. ಅರೆ, ಎಲ್ಲಿದೆ ಕೋಳಿ ಮೊಟ್ಟೆ? ಕೋಳಿನೂ ಕಾಣಿಸ್ತಾ ಇಲ್ಲ, ಮೊಟ್ಟೆನೂ ಇಲ್ಲ. ಆಮೇಲೆ ಅದು ಬಲೆಗೆ ಸಿಕ್ಕಾಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಈ ಬಲೆ ಎಲ್ಲಿಂದ ಬಂತು? ಆಮೇಲೆ ರೈತ ಕೂಡ ಅಲ್ಲಿಗೆ ಬರ್ತಾನೆ. ಬಂದೆಲ್ಲ ನಿನ್ನ ಬಲೆಗೆ, ಈಗ ನಾನು ನಿನ್ನ ಜೀವಂತವಾಗಿ ಬಿಡೋದಿಲ್ಲ. ಅರೆ ಅರೆ ಅಣ್ಣ, ಇದು ಹೇಗಾಯ್ತು? ಏನಾಯ್ತು, ಹೇಗಾಯ್ತು? ಏನೇ ಆದ್ರೂ ಒಳ್ಳೇದೇ ಆಯ್ತು. ಈಗ ನೋಡಿ ನನ್ನ ಜೊತೆ. ಇವತ್ತು ನಾನು ಡಿನ್ನರಲ್ಲಿ ನರಿ ಮಾಂಸನೇ ತಿನ್ನಲಿದ್ದೇನೆ. ಅರೆ ಇಲ್ಲ. ರೈತ ತೋಳವನ್ನು ಎಳ್ಕೊಂಡು ಹೋಗ್ತಾನೆ. ಆಮೇಲೆ ಕತೆ ಇಲ್ಲೇ ಮುಗಿದೋಯ್ತು.